ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಇವತ್ತು ಮತ್ತೆ ನಿಮ್ಮನ್ನು ನಾನು ನಿಮ್ಮ ಚೈಲ್ಡ್ಹುಡ್ ಅಂದರೆ ಬಾಲ್ಯಕ್ಕೆ ಕರೆದುಕೊಂಡು ಹೋಗ್ತೇನೆ. ಯಾವ ರೀತಿ ಅಂತೀರಾ? ಬನ್ನಿ, ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ನಿಮ್ಮ ಶಾಲೆಯ ಶಿಕ್ಷಕರೊಂದಿಗೆ ಕೇಳಿದಂಥ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಂದು ತಂದಿದ್ದೇನೆ. ಆ ಕಥೆಯ ಹೆಸರು ಸೋಮಾರಿ ಮಂಗಣ್ಣ, ಕೋಳಿ, ನರಿ, ನಾಯಿ ಮತ್ತು ಹುಲಿಯ ಕತೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಬನ್ನಿ ನಮ್ಮ ಬಾಲ್ಯಕ್ಕೆ ನಾವು ವಾಪಸ್ಸು ಹೊರಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಸೋಮಾರಿಯಾದಂಥ ಒಂದು ಮಂಗಣ್ಣ ಕೂಡ ವಾಸವಾಗಿರುತ್ತದೆ. ಅದು ಎಷ್ಟು ಸೋಮಾರಿಯಾಗಿತ್ತೆಂದರೆ ಯಾವತ್ತೂ ಸಹ ದುಡಿಮೆಗೆ ಎಂದೇ ಹೋಗುತ್ತಿರಲಿಲ್ಲ. ಅದು ಪ್ರತಿದಿನ ಇವರ ಹತ್ತಿರ ಹೋಗಿ ಏನಾದರೂ ತೆಗೆದುಕೊಂಡು ತಿಂದು ಜೀವನ ಸಾಗಿಸುತ್ತಿತ್ತು. ಮಂಗನಿಗೆ ಮದುವೆ ಕೂಡ ಆಯಿತು. ಹಾಗೆಯೇ ಮದುವೆ ನಂತರ ಮಕ್ಕಳು ಕೂಡ ಆದವು. ಆ ಮಂಗವು ಸರಿಯಾಗಿ ಒಂದು ಮನೆಯನ್ನು ಕೂಡ ಕಟ್ಟಿಕೊಂಡಿರಲಿಲ್ಲ. ಅದು ಹರಕಲು ಮುರುಕಲು ಮನೆಯಲ್ಲೇ ವಾಸವಾಗಿತ್ತು. ಅದರಲ್ಲೇ ಜೀವನ ಕೂಡ ಸಾಗಿಸುತ್ತಿತ್ತು. ಆದರೆ ಒಮ್ಮೆಲೆ ರಭಸವಾಗಿ ಮಳೆ ಸುರಿದದ್ದರಿಂದ ಮನೆ ಪೂರ್ತಿ ಸೋರತೊಡಗಿತ್ತು. ಆಗ ಮಂಗನ ಹೆಂಡತಿ ಕೋಪದಿಂದ ಮಂಗನನ್ನು, ಎಂಥ ಸೋಮಾರಿ ನೀನು, ಒಂದು ಒಳ್ಳೆಯ ಮನೆಯನ್ನು ಕಟ್ಟಲಾಗಿಲ್ಲ ನಿನಗೆ, ನೋಡು ನೀನು ಕಟ್ಟಿದ ಅರುಕಲು ಮುರುಕಲು ಮನೆಯಿಂದ ನಾನು ಮತ್ತು ನನ್ನ ಮಕ್ಕಳು ನೆನೆಯುವಂತಾಯಿತು. ಹಾಗೆ ಮಕ್ಕಳಿಗೆ ಮತ್ತು ನನಗೆ ಸಮಯಕ್ಕೆ ಸರಿಯಾಗಿ ಊಟ ಕೂಡ ಸಿಗದೆ ಉಪವಾಸ ಇರುವಂಥ ಶಿಕ್ಷೆಯು ದೊರೆಯಿತು. ನಿನ್ನನ್ನು ಮದುವೆಯಾಗಿದ್ದಕ್ಕೆ ನನಗೆ ಈ ಉಪವಾಸವೇ ಗತಿ ಎಂದು ಮಂಗನನ್ನು ಹಿಗ್ಗ ಮುಗ್ಗ ಬೈಯುತ್ತದೆ ಹೆಂಡತಿ ಮಂಗ. ಹಾಗೆಯೇ ಇನ್ನು ಏನು ಮಾಡುತ್ತಿರುವೆ, ಇಲ್ಲೇ ಕುಳಿತು ಹೋಗು, ಈ ಎಲ್ಲಿಂದನಾದರೂ ಒಂದು ಸೇರಿ ಅಕ್ಕಿಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುತ್ತದೆ ಹೆಣ್ಣು ಮಂಗ. ಆದರೆ ಗಂಡು ಮಂಗನಿಗೆ ದುಡಿಯಲು ಮನಸ್ಸಿರಲಿಲ್ಲ. ರೈತರು ಬೆಳೆದ ಕಾಯಿ ಪಲ್ಯಗಳು, ಹಣ್ಣುಗಳು ಸಿಗುತ್ತದೆ ಎಂದುಕೊಂಡು ಹುಡುಕುತ್ತಾ ಹೊರಡುತ್ತದೆ. ಆದರೆ ಅದಕ್ಕೆ ಅಂದು ಏನು ಕೂಡ ಸಿಗುವುದೇ ಇಲ್ಲ. ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ದಣಿದ ಮಂಗಣ್ಣನಿಗೆ ಸ್ವಲ್ಪ ಸಮಯದ ನಂತರ ತನ್ನ ಗೆಳೆಯ ಕೋಳಿಯ ನೆನಪಾಗುತ್ತದೆ. ಬೇಸಿಗೆ ಕಾಲದಲ್ಲಿ ಕೋಳಿಯು ತಿಪ್ಪೆಯನ್ನು ಕೆದಕಿ ಒಂದೊಂದೇ ಕಾಳುಗಳನ್ನು ಆರಿಸಿ ಮಳೆಗಾಲದಲ್ಲಿ ತನ್ನ ಮಕ್ಕಳು ಮರಿಗಳಿಗೆ ತಿನ್ನಲು ಆಹಾರವನ್ನು ಜೋಪಾನ ಮಾಡಿರುತ್ತದೆ ಎಂದು ತಿಳಿದಿದ್ದ ಮಂಗಣ್ಣನು ಕೋಳಿಯ ಬಳಿಗೆ ಹೋಗಿ ಸಾಲವನ್ನು ಮಾಡಿ ಅಕ್ಕಿಯನ್ನು ತರಲು ತೀರ್ಮಾನಿಸುತ್ತದೆ. ನಂತರ ಕೋಳಿಯ ಮನೆ ಹತ್ತಿರ ಹೋದಂಥ ಮಂಗಣ್ಣ, ಕೋಳಿಯಣ್ಣ ನನಗೆ ಸ್ವಲ್ಪ ಸಹಾಯ ಬೇಕಿತ್ತಲ್ಲ ಎಂದು ಕೇಳುತ್ತದೆ. ಏನು ಸಹಾಯ ಎಂದು ಕೇಳಿದಾಗ, ಏನು ಇಲ್ಲ ಕೋಳಿಯಣ್ಣ, ನನಗೆ ಸೇರಕ್ಕಿ ಸಾಲ ಕೊಡುತ್ತೀಯಾ ಎಂದು ಅಂಗಲಾಚಿ ಸಾಲವನ್ನು ಕೇಳುತ್ತದೆ. ಆಗ ಕೋಳಿಯು, ಸಾಲವನ್ನು ಕೊಡುತ್ತೇನೆ ಮಂಗಣ್ಣ, ಆದರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿನ್ನ ಮನೆಗೆ ಬಂದು ಕೇಳಿದಾಗ ಬಡ್ಡಿ ಸಮೇತ ನನ್ನ ಸಾಲವನ್ನು ಮರಳಿ ಕೊಡಬೇಕು, ಆಗಬಹುದೇ ಎಂದು ಕೇಳಿತು. ಆಗ ಮಂಗಣ್ಣನು, ಅಯ್ಯೋ ದೇವರೇ, ಹೇಳಿದ ಮಾತಿಗೆ ತಪ್ಪುವುದುಂಟೆ, ನಾನು ಕೊಟ್ಟಿರುವ ಅಕ್ಕಿಯ ಸಾಲ ಮೂಟೆಯಷ್ಟಿದೆ. ಆ ಅಕ್ಕಿಯ ಮೂಟೆಗಳೆಲ್ಲ ಈ ದಿನ ಸಂಜೆ ನನ್ನ ಮನೆಗೆ ಮರಳಿ ಬರುತ್ತದೆ ಎಂದು ಮಂಗ ಮೀಸೆ ತಿರುವಿಕೊಂಡು ಕೋಳಿಗೆ ಹೇಳುತ್ತದೆ. ಆಗ ಕೋಳಿಯು ಅದಕ್ಕೆ ಒಂದು ಸೇರು ಅಕ್ಕಿಯನ್ನು ಕೊಟ್ಟು ಕಳಿಸುತ್ತದೆ. ಕೋಳಿ ಕೊಟ್ಟ ಅಕ್ಕಿಯನ್ನು ಗಂಟಿನಲ್ಲಿ ಕಟ್ಟಿಕೊಂಡು ಮನೆ ಕಡೆಗೆ ಸಾಗಿಸುತ್ತದೆ ಮಂಗಣ್ಣ. ನಂತರ ಆ ಸೋಮಾರಿ ಮಂಗಣ್ಣನಿಗೆ ತನ್ನ ಇನ್ನೊಬ್ಬ ಗೆಳೆಯ ನರಿಯ ನೆನಪಾಗುತ್ತದೆ. ಆಗ ನರಿಯ ಮನೆಗೆ ಹೋಗುತ್ತದೆ. ನರಿಯು ಬೇಸಿಗೆ ಕಾಲದಲ್ಲಿ ಹೊಲಗದ್ದೆಗಳಿಗೆ ಹೋಗಿ ಕದ್ದು ಗಳಿಸಿದ ಅಕ್ಕಿಯನ್ನು ಜೋಪಾನ ಮಾಡಿರುತ್ತದೆ ಎಂದು ತಿಳಿದಿದ್ದ ಮಂಗಣ್ಣನು ನರಿಯ ಹತ್ತಿರ ಹೋಗಿ, ನರಿಯಣ್ಣ ಒಂದು ಸೇರು ಅಕ್ಕಿ ಸಾಲ ಕೊಡುವೆಯಾ ಎಂದು ಕೇಳುತ್ತದೆ. ಆಗ ನರಿಯಣ್ಣನು, ಸಾಲ ಕೊಡುತ್ತೇನೆ ಮಂಗಣ್ಣ, ಆದರೆ ಬಡ್ಡಿ ಸಮೇತ ನಾಳೆ ಬೆಳಿಗ್ಗೆ 12:30 ಗಂಟೆಗೆ ಕೊಡಬೇಕಾಗುತ್ತದೆ. ಆಗ ನಾನು ನಿಮ್ಮ ಮನೆಗೆ ಬರುತ್ತೇನೆ, ನನ್ನ ಅಕ್ಕಿಯ ಜೊತೆಗೆ ಬಡ್ಡಿ ಸಮೇತ ಸೇರಿಸಿ ಕೊಡಬೇಕು ಎಂದು ಹೇಳಿದಾಗ, ಆಯಿತು, ಖಂಡಿತ ಕೊಡುತ್ತೇನೆ, ನನಗೆ ಸಾಲದ ಬರಬೇಕಾದ ಅಕ್ಕಿಯು ಮೂಟೆಯಷ್ಟಿದೆ
ಇಂದು ಸಂಜೆ ನನ್ನ ಮನೆಗೆ ಬಂದು ಬೀಳುತ್ತದೆ. ನಿನಗೆ ನಾಳೆ ಮಧ್ಯಾಹ್ನ 12ವರೆಗೆ ಬಂದ ಕೂಡಲೇ ಬಡ್ಡಿ ಸಮೇತ ಅಕ್ಕಿಯನ್ನು ಕೊಡುತ್ತೇನೆ ಎಂದು ಹೇಳುತ್ತದೆ. ಆಗ ನರಿಯು ಹೌದೌದು ಕೊಡಲೇಬೇಕು, ಯಾಕೆ ಎಂದರೆ ಈ ಕಾಲದಲ್ಲಿ ಯಾರನ್ನು ನಂಬುವಂತಿಲ್ಲ ಎಂದು ಹೇಳುತ್ತದೆ. ಸರಿ ಎಂದು ಮಂಗನಿಗೆ ಒಂದು ಸೇರು ಅಕ್ಕಿಯನ್ನು ಕೊಟ್ಟು ಕಳಿಸುತ್ತದೆ ನರಿಯು. ಆಗ ನರಿ ಕೊಟ್ಟ ಅಕ್ಕಿಯನ್ನು ತೆಗೆದುಕೊಂಡು ಮನೆ ಹತ್ತಿರ ಹೋಗುತ್ತದೆ ಮಂಗಣ್ಣನು ಮತ್ತೆ ತನ್ನ ಇನ್ನೊಬ್ಬ ಸ್ನೇಹಿತ ನಾಯಿಯ ಮನೆ ಕಡೆ ಹೊರಡುತ್ತದೆ. ನಾಯಿಯು ಕುರಿಗಳನ್ನು ತೋಳಗಳಿಂದ ರಕ್ಷಿಸಿ ಕಾವಲುಗಾರನ ಕಡೆಯಿಂದ ಕೊಟ್ಟ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿರುತ್ತದೆ ಎಂಬುದು ಮಂಗಣ್ಣಿಗೆ ಗೊತ್ತಿರುತ್ತದೆ. ಅದಕ್ಕಾಗಿ ನಾಯಿಯ ಮನೆ ಹತ್ತಿರ ಅಕ್ಕಿಯನ್ನು ಸಂಗ್ರಹಿಸಲು ಹೋಗುತ್ತದೆ. ನಾಯಿಯ ಮನೆ ಹತ್ತಿರ ಬಂದು, ನಾಯಿಯಣ್ಣ ಒಂದು ಸೇರು ಅಕ್ಕಿ ಸಾಲ ಬೇಕಿತ್ತು, ಕೊಡ್ತೀಯಾ? ನಾಳೆ ಬೆಳಗ್ಗೆ 1 ಗಂಟೆಗೆ ಸರಿಯಾಗಿ ಬಡ್ಡಿ ಸಮೇತ ನಿನಗೆ ಅಕ್ಕಿಯನ್ನು ವಾಪಸ್ಸು ತಲುಪಿಸುವೆ. ದಯಮಾಡಿ ನನಗೆ ಒಂದು ಸೇರು ಅಕ್ಕಿಯನ್ನು ಕೊಡು ಎಂದು ಕೇಳುತ್ತದೆ. ನಂತರ ನಾಯಿ ಕೂಡ ಅದರ ಮಾತಿಗೆ ಮರುಳಾಗಿ ಅಕ್ಕಿಯನ್ನು ಕೊಡುತ್ತದೆ. ಹಾಗೆ ನಾಳೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಬರುವೆ, ನನ್ನ ಅಕ್ಕಿಯನ್ನು ಬಡ್ಡಿ ಸಮೇತ ವಾಪಸ್ಸು ಹಿಂತಿರುಗಿಸಬೇಕು ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಕಳಿಸುತ್ತದೆ. ಆಗ ಮಂಗಣ್ಣ ನಾಯಿ ಕೊಟ್ಟ ಅಕ್ಕಿಯನ್ನು ಸಹ ತೆಗೆದುಕೊಂಡು ಮನೆಗೆ ಹೋಗಿ ತನ್ನ ಹೆಂಡತಿ ಹತ್ತಿರ ಕೊಡುತ್ತದೆ. ಹಾಗೂ ಮತ್ತೆ ನಾನು ಬರುತ್ತೇನೆ ಎಂದು ಅಲ್ಲಿಂದನೂ ಕೂಡ ಹೊರಟು ಹೋಗುತ್ತದೆ. ಹೆಂಡತಿ ಮಂಗಣ್ಣನಿಗೆ ತನ್ನ ಗಂಡ ಎಲ್ಲಿ ಹೋದ ಎಂದು ತಿಳಿಯುವುದಿಲ್ಲ. ಆದರೆ ಆ ಗಂಡು ಮಂಗಣ್ಣನು ಕೊನೆಯದಾಗಿ ಹುಲಿಯ ಹತ್ತಿರ ಸಾಲ ತೆಗೆದುಕೊಂಡು ಬರಲು ಹೋಗಿರುತ್ತದೆ. ಅದು ಹುಲಿಯ ಗುಹೆಯ ಹತ್ತಿರ ಹೋಗಿ, ಹುಲಿರಾಯ ನಾನು ಮಂಗಣ್ಣ ಬಂದಿದ್ದೇನೆ, ಸ್ವಲ್ಪ ಬರುವೆಯಾ ಆಚೆ ಎಂದು ಕೇಳುತ್ತದೆ. ಆಗ ಹುಲಿರಾಯನು ಮೆಲ್ಲಗೆ ರಾಜ ಗಂಭೀರ್ಯದಿಂದ ಹೆಜ್ಜೆಯನ್ನು ಹಾಕುತ್ತಾ ಹಾಗೆ ಆರ್ಭಟಿಸುತ್ತಾ ಆಚೆ ಬರುತ್ತದೆ. ಏನು ಮಂಗಣ್ಣ, ತುಂಬ ದಿನದ ಮೇಲೆ ನನ್ನ ಗುಹೆಯ ಕಡೆ ಬಂದಿದ್ದೀಯಾ, ಏನು ಸಮಾಚಾರ ಎಂಬುದಾಗಿ ಕೇಳುತ್ತದೆ. ಏನು ಇಲ್ಲ ಹುಲಿಯಣ್ಣ, ನನ್ನ ಮರ್ಯಾದೆ ಹೋಗುತ್ತಿದೆ ಇವತ್ತು. ಆದ್ದರಿಂದ ದಯಮಾಡಿ ಒಂದೇ ಒಂದು ಸೇರು ಅಕ್ಕಿ ಸಾಲ ಬೇಕಿತ್ತು. ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಬಡ್ಡಿ ಸಮೇತ ನಿನಗೆ ವಾಪಸ್ಸು ಕೊಡುವೆ ಎಂದು ಕೇಳುತ್ತದೆ. ಹುಲಿಯು ದಾರಿಯಲ್ಲಿ ಹೋಗುವ ವ್ಯಾಪಾರಿಗಳನ್ನು ಎದುರಿಸಿ ಮಳೆಗಾಲಕ್ಕಾಗಿ ಅಕ್ಕಿಯನ್ನು ಸಂಗ್ರಹಿಸಿ ಇಡುತ್ತಿರುತ್ತದೆ. ಆದ್ದರಿಂದ ಇಟ್ಟಿದ್ದ ಅಕ್ಕಿಯಲ್ಲಿ ಮಂಗಣ್ಣನಿಗೆ ಹುಲಿರಾಯನು ಒಂದು ಸೇರು ಅಕ್ಕಿಯನ್ನು ಸಾಲವನ್ನು ಕೊಡುತ್ತಾನೆ. ಹಾಗೆ ನಾಳೆ ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ನಿನ್ನ ಮನೆ ಹತ್ತಿರ ಬರುತ್ತೇನೆ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡುತ್ತದೆ ಹುಲಿರಾಯ. ಅಷ್ಟೇ ಅಲ್ಲ, ಕೊಟ್ಟ ಮಾತಿಗೆ ತಪ್ಪಿದರೆ ನಿನ್ನನ್ನು ಕೊಂದು ಹಾಕುತ್ತೇನೆ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಕಳಿಸುತ್ತದೆ ಹುಲಿರಾಯ. ಕೊಟ್ಟಂಥ ಅಕ್ಕಿಯನ್ನು ಸಹ ಎತ್ತಿಕೊಂಡು ಮನೆಗೆ ಬರುತ್ತದೆ ಗಂಡು ಮಂಗಣ್ಣ. ನಂತರ ತನ್ನ ಹೆಂಡತಿಗೆ, ತೆಗೆದುಕೋ, ಈ ಎಲ್ಲ ಅಕ್ಕಿಯನ್ನು ಹಾಕಿ ಹಬ್ಬದೂಟ ಮಾಡೋಣ, ಎಲ್ಲರ ಜೊತೆ ಸೇರಿ ಅಡಿಗೆ ಮಾಡಿ ಹಬ್ಬದೂಟವನ್ನು ಮಾಡಿ ಊಟ ಮಾಡೋಣ ಎಂಬುದಾಗಿ ಅಂದು ರಾತ್ರಿ ಎಲ್ಲರೂ ಸಹ ಹಬ್ಬದೂಟ ಮಾಡಿಕೊಂಡು ಊಟ ಮಾಡಿ ಮಲಗುತ್ತಾರೆ. ಮರುದಿನ ಮುಂಜಾನೆಯೇ ಮಂಗಣ್ಣ ತನ್ನ ಮಕ್ಕಳೊಂದಿಗೆ ಹೆಂಡತಿಯನ್ನು ತವರು ಮನೆಗೆ ಹೋಗಿ ಎಂದು ಕಳಿಸುತ್ತದೆ. ಆಗ ಹೆಂಡತಿ ಮಕ್ಕಳು ಅವರ ತವರು ಮನೆಗೆ ಹೋಗುತ್ತಾರೆ. ಇತ್ತ ಮಂಗಣ್ಣನು ಒಂದು ಕಂಬಳಿಯನ್ನು ಹೊದ್ದುಕೊಂಡು ಮಂಚದ ಮೇಲಿನ ಹಾಸಿಗೆಯಲ್ಲಿ ನರಳುತ್ತಾ ಕೊರಗಾಡುತ್ತಾ ಮಲಗಿಕೊಂಡಿರುತ್ತದೆ. ಸರಿಯಾಗಿ 12 ಗಂಟೆಗೆ ತನ್ನ ಅಕ್ಕಿಯ ವಸೂಲಿಗೆ ಕೋಳಿ ಅದರ ಮನೆ ಹತ್ತಿರ ಬರುತ್ತದೆ. ಬಾಗಿಲಲ್ಲೇ ನಿಂತುಕೊಂಡು ಕೋಳಿಯು, ಮಂಗಣ್ಣ, ಸಾಲವನ್ನು ಮರಳಿ ಪಡೆಯಲು ಬಂದಿರುವೆ, ಬೇಗ ಆಚೆ ಬಾ, ಹಾಗೆ ನನ್ನ ಅಕ್ಕಿಯನ್ನು ಬಡ್ಡಿ ಸಮೇತ ನನಗೆ ವಾಪಸ್ಸು ಕೊಡು ಎಂಬುದಾಗಿ ಗಟ್ಟು ಧ್ವನಿಯಲ್ಲಿ ಕೇಳುತ್ತದೆ. ಆಗ ನರಳಾಡುತ್ತಾ ಮಲಗಿದ್ದ ಮಂಗಣ್ಣನು, ಅಯ್ಯೋ, ಅಕ್ಕಿಯಂತೆ ಅಕ್ಕಿ, ನಾನೇ ಇಲ್ಲಿ ಜ್ವರದಿಂದ ಪ್ರಾಣ ಹೋಗುತ್ತಿದೆ, ಸಾಲವೂ ಇಲ್ಲ ಗೀಲವೂ ಇಲ್ಲ, ಹೋಗಾಚೆ ಎಂಬುದಾಗಿ ಕೂಗುತ್ತದೆ. ಕೋಳಿಗೆ ಕೋಪ ಬಂದು, ಏನಂದೆ, ಕೊಟ್ಟ ಮಾತಿಗೆ ತಪ್ಪಿದರೆ ಬಿಡುತ್ತೇನೆಯೇ ಎನ್ನುತ್ತಾ ಒಳಗೆ ಬಂದು ಬಿಡುತ್ತದೆ. ಕೋಳಿಯು ಒಳಗೆ ಬರುತ್ತಿದ್ದಂತೆ ಹತ್ತ ಕಡೆ ಆಚೆ ಮತ್ತೆ ಒಂದು ಧ್ವನಿ ಕೇಳುತ್ತದೆ. ಆ ಧ್ವನಿ ಹೇಳುತ್ತದೆ, ಮಂಗಣ್ಣ, ನನ್ನ ಅಕ್ಕಿಯನ್ನು ನನಗೆ ವಾಪಸ್ಸು ಕೊಡು ಎಂದು ಕೂಗುತ್ತದೆ. ಆ ಧ್ವನಿಯು ನರಿಯ ಧ್ವನಿಯಾಗಿರುತ್ತದೆ. ಆಗ
ಆ ಕೋಳಿಯು ಬೆಚ್ಚಿ ಬೀಳುತ್ತದೆ, ನರಿಯು ತನ್ನನ್ನು ತಿನ್ನುತ್ತದೆ ಎಂದು, ಅಯ್ಯೋ ಮಂಗಣ್ಣ, ದಯಮಾಡಿ ಆ ನರಿಯಿಂದ ನನ್ನನ್ನು ಕಾಪಾಡು, ನೀನು ನನಗೆ ಅಕ್ಕಿಯನ್ನು ಕೊಡುವುದೇ ಬೇಡ ಎಂಬುದಾಗಿ ಗೋಗರಿಯುತ್ತದೆ. ಆಗ ಮಂಗಣ್ಣನು ಸರಿ ಎಂಬುದಾಗಿ ಹೇಳಿ, ನೀನು ಈ ಮಂಚದ ಕೆಳಗೆ ಬಚ್ಚಿಟ್ಟುಕೋ ಎಂಬುದಾಗಿ ಕೋಳಿಯನ್ನು ಮಂಚದ ಕೆಳಗೆ ಬಚ್ಚಿಡುತ್ತದೆ. ಆಗ ಮಂಗಣ್ಣನು, ಅಕ್ಕಿಯೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗು, ನಾನೇ ಜ್ವರ ಬಂದು ಮಲಗಿದ್ದೇನೆ ಎಂಬುದಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳುತ್ತದೆ. ಅದರ ಗಟ್ಟಿ ಧ್ವನಿಯಿಂದ ಹೇಳಿದ್ದಕ್ಕೆ ಕೋಪಗೊಂಡ ನರಿಯು, ನೀನು ಕೊಡುವುದಿಲ್ಲ ಎಂದರೆ ಸುಮ್ಮನೆ ಬಿಡುವೆನಾ ಎಂದು ಒಳಗಡೆ ನುಗ್ಗಿ ಬರುತ್ತದೆ. ನುಗ್ಗಿ ಬಂದು ಮಂಗಣ್ಣನನ್ನು ಮಾತಾಡಿಸುವಷ್ಟರಲ್ಲಿ ಹೊರಗಿನಿಂದ ಮತ್ತೊಂದು ಧ್ವನಿ ಕೇಳುತ್ತದೆ. ಮಂಗಣ್ಣ, ಮಂಗಣ್ಣ, ನನ್ನ ಅಕ್ಕಿಯನ್ನು ವಾಪಸ್ಸು ಕೊಡು, ನೀನು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿರುವೆ ಎಂದುತ್ತದೆ. ಆದರೆ ಆ ಧ್ವನಿಯು ನಾಯಿಯ ಧ್ವನಿಯಾಗಿರುತ್ತದೆ. ನಾಯಿಯ ಧ್ವನಿ ತನ್ನ ಕಿವಿಗೆ ಬೀಳುತ್ತಲೇ ನರಿಯು ಬೆಚ್ಚಿ ಬೀಳುತ್ತದೆ. ಬೆಚ್ಚಿ ಬಿದ್ದು, ಅಯ್ಯೋ ಮಂಗಣ್ಣ, ದಯಮಾಡಿ ನನ್ನನ್ನು ಆ ನಾಯಿಯಿಂದ ಹೇಗಾದರೂ ಮಾಡಿ ಕಾಪಾಡು, ನೀನು ನನಗೆ ಅಕ್ಕಿಯನ್ನು ಕೊಡುವುದು ಬೇಡ ಎಂದು ಹೇಳುತ್ತದೆ. ಅದನ್ನೇ ಕಾಯುತ್ತಿದ್ದ ಮಂಗಣ್ಣನು, ಸರಿ ಬಾ, ಈ ಮಂಚದ ಕೆಳಗೆ ಬಚ್ಚಿಟ್ಟುಕೋ ಎಂದು ಹೇಳುತ್ತದೆ. ಆಗ ನರಿಯು ಆ ಮಂಚದ ಕೆಳಗೆ ಬಚ್ಚಿಟ್ಟುಕೊಳ್ಳುತ್ತದೆ. ಅದರಲ್ಲಿ ಮಂಗಣ್ಣನು ಆಚೆ ನಿಂತಿದ್ದ ನಾಯಿಗೆ, ಹೇ ಹೋಗು, ಯಾವ ಸಾಲನೂ ಕೊಡುವುದಿಲ್ಲ, ನಿನ್ನ ಸಾಲವನ್ನು ಮರಳಿಸುವುದೇ ಇಲ್ಲ ಎಂಬುದಾಗಿ ಜೋರಾಗಿ ಕೂಗಿ ಹೇಳುತ್ತದೆ. ಆಗ ನಾಯಿಯ ಕೋಪ ನೆತ್ತಿಗೇರುತ್ತದೆ. ನೆತ್ತಿಗೇರಿ ಒಳಗೆ ಬರಲು ಹೆಜ್ಜೆ ಹಾಕುತ್ತಿರುವಾಗ ಅದಕ್ಕೆ ಮತ್ತೊಂದು ಧ್ವನಿ ಕೇಳುತ್ತದೆ. ಅದು ಹುಲಿಯ ಧ್ವನಿಯಾಗಿರುತ್ತದೆ. ಹುಲಿಯ ಧ್ವನಿಯನ್ನು ಕೇಳುತ್ತಲೇ ನಾಯಿಯು ಅಲ್ಲೇ ಬೆವರಲು ಪ್ರಾರಂಭಿಸುತ್ತದೆ. ಅಲ್ಲೇ ಬೆವೆತು, ದಯಮಾಡಿ ನನ್ನನ್ನು ಆ ಹುಲಿಯಿಂದ ಕಾಪಾಡು ಮಂಗಣ್ಣ, ನೀನು ನನ್ನ ಅಕ್ಕಿಯನ್ನು ಕೊಡುವುದು ಬೇಡ, ಏನೂ ಬೇಡ ಎಂದು ಹೇಳುತ್ತದೆ. ಆಗ ಮಂಗಣ್ಣನು ನಾಯಿಯನ್ನು ಅದೇ ಮಂಚದ ಕೆಳಗೆ ಬಚ್ಚಿಟ್ಟುಕೊಳ್ಳುವಂತೆ ಸೂಚಿಸುತ್ತದೆ. ನಂತರ ಆ ಮಂಗಣ್ಣನು ಘೋರಾದ ಗಟ್ಟಿ ಧ್ವನಿಯಲ್ಲಿ, ಹೇ ಹುಲಿರಾಯ, ನಿನಗೆ ನಾನು ಯಾವುದೇ ಅಕ್ಕಿಯನ್ನು ಮರಳಿ ಕೊಡುವುದಿಲ್ಲ, ಒಳಗೆ ಬಾ, ಇಲ್ಲಿರುವ ನನ್ನ ಸ್ನೇಹಿತರು ನಿನ್ನನ್ನು ಸೀಳಿ ಹಾಕುತ್ತಾರೆ ಎಂದು ಅಬ್ಬರಿಸುತ್ತದೆ. ಮಂಗಣ್ಣನ ದುರಂಕಾರದ ಮಾತುಗಳನ್ನು ಕೇಳಿ ಕೆರಳಿ ಕೆಂಡವಾದ ಹುಲಿಯು ಅಬ್ಬರಿಸುತ್ತಾ ಮನೆ ಒಳಗೆ ನುಗ್ಗುತ್ತದೆ. ನುಗ್ಗಿ ಮಂಚದ ಮೇಲೆ ಎಗರಿ ನೋಡುತ್ತದೆ. ಮಂಚದ ಮೇಲೆ ನೆಗೆದ ಕೂಡಲೇ ಅದರ ಹರುಕಲು ಮುರುಕಲು ಮಂಚ ಮುರಿದು ಹೋಗುತ್ತದೆ. ಅದರೊಳಗೆ ಅಡಗಿದ್ದ ಕೋಳಿ, ನಾಯಿ, ನರಿ ಎಲ್ಲವೂ ಸಹ ಒಂದನ್ನು ಬೆನ್ನಟ್ಟಿ ಹೋಗುತ್ತವೆ. ಕೋಳಿಯನ್ನು ನರಿ, ನರಿಯನ್ನು ನಾಯಿ, ನಾಯಿಯನ್ನು ಹುಲಿ, ಹೀಗೆ ಒಂದನ್ನು ಮತ್ತೊಂದು ಬೆನ್ನಟ್ಟಿ ಓಡಿಸಿಕೊಂಡು ಓಡುತ್ತವೆ. ಇವೆಲ್ಲವೂ ಒಂದರ ಹಿಂದೆ ಒಂದು ಓಡುತ್ತಿದ್ದರೆ ಅತ್ತ ಸದ್ದಿಲ್ಲದೆ ಮಂಗಣ್ಣನು ಮರ ಏರಿ ಕೂತಿರುತ್ತದೆ. ನಂತರ ಮರವನ್ನೇ ಮನೆಯನ್ನಾಗಿ ಮಾಡಿಕೊಂಡು ಅಲ್ಲೇ ವಾಸಿಸಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿಯೇ ಮಂಗಗಳು ಇದುವರೆಗೂ ಯಾವುದೇ ರೀತಿಯ ಮನೆಗಳನ್ನು ಮಾಡುವುದಿಲ್ಲ. ಹೀಗೆ ಮಂಗಗಳು ಯಾವಾಗಲೂ ಸಹ ಮರವನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿರುತ್ತವೆ. ಹೀಗೆ ಮಂಗನು ಎಲ್ಲರಿಗೂ ಸಹ ಸೋಮಾರಿತನದಿಂದ ಮೋಸವನ್ನು ಮಾಡಿ ಬದುಕುತ್ತದೆ. ಆದರೆ ಯಾರೊಂದಿಗೂ ಸಹ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ. ಸ್ನೇಹಿತರೆ, ಅದಕ್ಕಾಗಿಯೇ ಸುಳ್ಳು ಮತ್ತು ಮೋಸ ಯಾವತ್ತೂ ಸಹ ನಮ್ಮನ್ನು ಕೈ ಹಿಡಿಯುವುದಿಲ್ಲ. ಆದ್ದರಿಂದ ನೈತಿಕವಾಗಿ ಬದುಕಿ ಎಂದು ಹೇಳುತ್ತಾ ಈ ಒಂದು ಮೌಲ್ಯಾಧಾರಿತ ಮಂಗಣ್ಣನ ಕಥೆಯನ್ನು ನಿಮಗೆ ಹೇಳಿದ್ದೇನೆ. ಸ್ನೇಹಿತರೆ, ಇಲ್ಲಿಗೆ ಈ ಸೋಮಾರಿ ಮಂಗಣ್ಣ, ಕೋಳಿ, ನರಿ, ನಾಯಿ ಮತ್ತು ಹುಲಿಯ ಕಥೆಯನ್ನು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಮತ್ತೆ ಇದೇ ರೀತಿಯ ಒಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕಥೆಗೆ ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.